ನವೆಂಬರ್ ಹತ್ತಿರವಾಗ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಮತ್ತು ನುಡಿ ತುಂಬಾ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ನವೆಂಬರ್ ಕ್ರಾಂತಿಯ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ದೇಗುಲ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಹಾಸನಾಂಬಿಯ ದರ್ಶನದ ಬಳಿಕ ರಾಯರ ಮಠಕ್ಕೆ ಡಿಕೆಶಿ ಭೇಟಿ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗುರುರಾಯರ ದರ್ಶನವನ್ನ ಡಿಸಿಎಂ ಪಡಿತಾರೆ. ಕುಟುಂಬ ಸಮೇತ ರಾಯರ ವೃಂದಾವನದ ದರ್ಶನವನ್ನ ಪಡೆಯೋದಕ್ಕೆ ಡಿಕೆಶಿ ಮುಂದಾಗ್ತಿದ್ದಾರೆ. ಬಳಿಕ ಬಿಚ್ಚಾಲಮ್ಮ ದೇವಿ ದರ್ಶನವನ್ನು ಪಡೆಯೋದಕ್ಕೂ ಕೂಡ ಡಿಕೆಶಿ ಮುಂದಾಗ್ತಾ ಇರುವಂಥದ್ದು. ಸಹಜವಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೇಳಿ ಕೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ದೈವ ಭಕ್ತರು, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅದರ ಜೊತೆಗೆ ಈಗ ಅವರೊಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ. 2.5 ವರ್ಷ ಕಾಂಗ್ರೆಸ್ಸಿಗೆ ತುಂಬ್ತಾ ಇದೆ. ಅಧಿಕಾರ ಹಂಚಿಕೆ ಆಗುತ್ತಾ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ, ಇವ್ಯಾವುದು ಆಗಲಿಲ್ಲ ಅಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ಏನು, ಅವರು ಏನೇ ಮಾಡಿದರೂ ಕೂಡ ಈ ಸಂದರ್ಭದಲ್ಲಿ ಸದ್ದು ಮತ್ತು ಸುದ್ದಿ ಆಗೇ ಆಗುತ್ತೆ. ಈಗ ಒನ್ಸ್ ಅಗೇನ್ ನಿರಂತರವಾಗಿ ಅವರು ಟೆಂಪಲ್ ರನ್ ಮಾಡ್ತಾ ಇರೋದು, ದೇಗುಲ ಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು, ನವೆಂಬರ್ ಸನಿಹದಲ್ಲಿಯೇ ಇವೆಲ್ಲವೂ ಕೂಡ ಆಗ್ತಾ ಇರೋದು ಸಹಜವಾಗಿಯೇ ಒಂದಿಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಬಟ್ ದೀಪಾವಳಿ ದೇಗುಲ ಯಾತ್ರೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರೆಗ್ಯುಲರ್ ಆಗಿ ಮಾಡೇ ಮಾಡ್ತಾರೆ, ದೈವ ಭಕ್ತರು. ಬಟ್ ರಾಜಕೀಯವಾಗಿ ಏನಾದರೂ ಕಾರಣ ಇದೆಯಾ ಅನ್ನುವಂತಹ ಪ್ರಶ್ನೆ.